ಮಾತಾಡಿರೋದು ಕೂಡ ಕೇಳಿಸಿಲ್ಲ. ಬೆಟರ್ ನೀವು ಹೆಡ್ಫೋನ್ನ ಯೂಸ್ ಮಾಡಿ. ಇನ್ನೊಂದ್ಸಲ ರೀಶೂಟ್ ಹಾಂ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾವಿವತ್ತು ನಮ್ಮ ಶ್ರೀ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಬಂದಿದ್ದೀವಿ. ನಮ್ಮ ಜೊತೆ ಯಾರೆಲ್ಲ ಇದ್ದಾರೆ ಅಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊತೀವಿ. ಫಸ್ಟ್ ಬರ್ಡೇ ಗರ್ಲ್ ಶ್ರೀ and ಇವರು ಶ್ವೇತಾ. ಹಾಯ್ ಶ್ವೇತಾ. ಹಿಂಗ್ ಮಾಡೋದಕ್ಕೊಂದು ಸಖತ್ತಾಗಿರೋ ಸಾಂಗ್ ಆಗ್ತಿದೆ. ನಾವು ಬಂದಿರೋದು ಬಿಗ್ ಬ್ರೂಸ್ಕಿ ರೆಸ್ಟೋರೆಂಟ್ಗೆ. ವ್ಲಾಗ್ ಮಾಡಬೇಕು ಅನ್ನೋ ಐಡಿಯಾನೂ ಕೂಡ ಇರಲಿಲ್ಲ, ಬಟ್ ಪ್ರತಿಯೊಂದು ಮೂಮೆಂಟು ಮೆಮೊರಬಲ್ ಆಗಿರಲಿ ಅಂತ ಕ್ಯಾಪ್ಚರ್ ಮಾಡಿದ್ದೀವಿ. ಅಲ್ಲಿ ಏನು ಮಾಡಬೇಕು, ಏನು ಮಾತಾಡಬೇಕಂತ ಗೊತ್ತಾಗದೆ ನಮ್ಮ ಮುಖಗಳು ನಾವೇ 50 ಸಲ ವೀಡಿಯೋ ಮಾಡ್ಕೊತೀವಿ. ಬಟ್ ಅಲ್ಲಲ್ಲಿ ಮಾತಾಡಿದ್ದೀವಿ, ಬಟ್ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು. ಸೊ ಹಂಗಾಗಿ ನಾವು ಮಾತಾಡಿರೋದು ಕೂಡ ಕೇಳಿಸಿಲ್ಲ. ಬೆಟರ್ ನೀವು ಹೆಡ್ಫೋನ್ನ ಯೂಸ್ ಮಾಡಿ. ಆಮೇಲೆ ಕಿರಣಶ್ರೀಗೆ ಸರ್ಪ್ರೈಸ್ ಕೊಡೋಕ್ಕೆ ಕೇಕ್ ತೊಗೊಂಡು ಬಂದ. ಅವಳ ರಿಯಾಕ್ಷನ್ ಹೆಂಗಿತ್ತು ಅಂತ ನೀವೇ ನೋಡಿ. ಹ್ಯಾಪಿ ಬರ್ತ್ಡೇ ಅಕ್ಕ. Happy birthday to you. Happy birthday to you. Happy birthday to you, Shri. Happy birthday to you, Shri. ನಾನೇ ತಿಂತೀನಿ. ಸ್ವಲ್ಪ ಕೇಕ್ ಇನ್ನೂ ಸಪ್ರೇಟ್ ಖುಷಿಯಾಗಿರಿ. ಈ ವರ್ಷದಾದ್ರೆ ಖುಷಿಯಾಗಿ. ಟಿಶ್ಯೂ ತಗೊಳ್ಳಿ, ಅದಕ್ಕೆ ಅಂತಲೇ ಟಿಶ್ಯೂ ಕೊಡ್ತೀನಿ. ಬರ್ಡೇ ಬಂದಂತೆಲ್ಲ ಚೆನ್ನಾಗಿದೆ. ನನ್ನ ಬರ್ಡೇ ಆಗಿತ್ತು. ಹಾಂ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ನಾವು ಮಾತಾಡಿರೋದು ಕೂಡ ಕೇಳಿಸಿಲ್ಲ. ಎಲ್ಲ ಕೇಕೆಲ್ಲ ಕಟ್ ಮಾಡಿ ಆಮೇಲೆ ಊಟ ಮಾಡಿ ಫೋಟೋಶೂಟ್ ಮಾಡ್ಕೊಳ್ಳೋಣ, ಫುಲ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಖುಷಿಯಾಗಿದ್ದೀವಿ. ಬಟ್ ಪ್ರತಿಯೊಂದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಲ್ಲಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀವಿ ಅಷ್ಟೇ. ಎಲ್ಲಿಗೆ ಹೋಗ್ತಿದ್ದೀವಿ ಶ್ವೇತಾ ನಾವು? ಫೋಟೋಶೂಟ್ ಮಾಡೋಕ್ಕೆ. ಮಾಡಿದೆ ಹೋಗು. ಇನ್ನೊಂದ್ಸಲ ರೀಶೂಟ್ ಹಾಂ. ಅಮ್ಮನೇನಾಗುತ್ತಿತ್ತು ಹೇಳಿದ್ರೆ ನೀವೇ ನೋಡಿ. ಏನು ಮಾಡ್ತಿದ್ದಾರೆ ಇವರು ಅಂತ ಕನ್ಫ್ಯೂಸ್ ಆಗಬೇಡಿ. ವಿಡಿಯೋ ಶೂಟ್ ಮಾಡ್ತಿದ್ವಿ.
ಇದನ್ನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋನ. ನನ್ನ ಐ ಡಿ ಬಂದುಬಿಟ್ಟು ಸ್ಮೈಲ್ ಲ್ಯಾಂಪ್ ಅಂತ, ಹೋಗಿ ಚೆಕ್ ಮಾಡಿ. ಆಮೇಲೆ ಎಲ್ಲ ಮುಗಿಸ್ಕೊಂಡು ಶ್ವೇತಾ ಅವ್ರು ಡ್ಯಾನ್ಸ್ ಕ್ಲಾಸಿಗೆ ಹೋದ್ವಿ. ಅವರು ಮೊದಲನೇ ಸಲ ನಮ್ಮ ಕ್ಲಾಸ್ ಒಳಗಡೆ ಬರ್ತಿದ್ದೀರಾ, ಬಲ್ಗಾಲಿಟ್ಟು ಒಳಗಡೆ ಬನ್ನಿ ಅಂತಂದರು. ನಾನು ಅದಕ್ಕೆ ಡಿಮ್ಯಾಂಡ್ ಮಾಡಿದೆ, ಬರೀ ಬಲ್ಗಾಲಿಟ್ಟು ಒಳಗಡೆ ಬರಬೇಕಾ, ಏನಾದರೂ ಓದಿಯೋಕೆ ಇಡ್ರಿ ಅಂತಂದಿದ್ದಕ್ಕೆ ಅವ್ರು ಏನು ಮಾಡಿದ್ರು ಗೊತ್ತಾ, ನೀವೇ ನೋಡಿ. ನಿಧಾನಕ್ಕೆ ಓದಿ. ಅಪ್ಪ ನಾವಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ವಿ. ವ್ಲಾಗ್ ಹೆಣ್ಣು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಆಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನಮ್ಮ ಚಿನ್ನಿನ ಆಟ ಆಡಿಸಿ ಸ್ವಲ್ಪ ಹೊತ್ತು ಆಮೇಲೆ ವ್ಲಾಗ್ನ ಹೆಣ್ಣು ಮಾಡಿದ್ವಿ. ಗೈಸ್, ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜಾಸ್ತಿ ಕ್ಲಿಪ್ಸ್ನ ಶೂಟ್ ಮಾಡೋಕ್ಕಾಗಲಿಲ್ಲ. ತುಂಬಾ ಆ ಬಿಸಿಲು, ಆ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ. ಸೊ ಎಷ್ಟು ಬೇಕಷ್ಟು ಕ್ಯಾಪ್ಚರ್ ಮಾಡಿದ್ದೀವಿ ಅಷ್ಟೇ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜನಮ್ಮ ಬಾಯ್ ಮಾಡು, ಬಾಯ್ 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 ಮಾಡು ಮಗನೆ, ಬಾಯ್. ಹಂಗೆ ನಮ್ಮ ಮಗನಿಗೋಸ್ಕರ ಒಂದು ಲೈಕ್ ಮಾಡಿಬಿಡಿ.